ಇಮ್ಮಿಡಿಯೇಟಾಗಿ 24 hours ಮಗು ಆಪ್ರೇಷನ್ ಮಾಡಬೇಕಂತ ಹೇಳ್ತಾರೆ. ಅಷ್ಟರಲ್ಲಿ ಅಮ್ಮ ಫೋನ್ ಮಾಡ್ತಾಳೆ, ಪಾಪ ವೈಫು ಗಂಡನಿಗೆ ಫೋನ್ ಮಾಡಿದ್ರೆ, ಏಯ್ ನಿಂದು ಯಾವಾಗಲೂ ಇದೇ ಗೋಳೆ ಕಣೆ, ನೀನು ಸರಿಯಾಗಿ ನೋಡ್ಕೊಳ್ಳಲ್ಲ ಏನಿಲ್ಲ ಮಗಳಿಗೆ ಅಂತ ನಾವು ಗಾಂಜಾ ಹೊಡಿತಿರ್ತಾನೆ ಫ್ರೆಂಡ್ಸ್ ಜೊತೆ. ನೋಡಿ ಅವನು ಬರ್ತಾನೆ, ಇದು ಗೊತ್ತಾದ ತಕ್ಷಣನೇ ಹೇಳ್ತಾರೆ, ಪಾಪ ಈ ಥರ ಬ್ಲಡ್ ಬೇಕಂತ್ರಿ ಮಗುಗೆ ಉಳಿತಾ ಇಲ್ಲ ಅಂತ. ಅದಕ್ಕೇನಿದೆ, ನನ್ನ ಬ್ಲಡ್ ಅವ್ರದ್ದು ಒಂದೇ ಅಲ್ಲ ಗ್ರೂಪು. ಡಾಕ್ಟ್ರೇ ಬಾಯ್ಲಿ ಡಾಕ್ಟ್ರೆ ಅಂತ ಹೇಳಿ ಡಾಕ್ಟ್ರಿಗೂ ಒಂದು ಆವಾಜ್ ಹಾಕಿ, ಯಾಕಂದರೆ ಇದು ನಿಷದಲ್ಲಿ ಇರ್ತಾನಲ್ಲ, ನಿಷದಲ್ಲಿ ಇರ್ತಾನಲ್ಲ ಅವನು, ಇದ್ರೆ ಈ ಲೋಕದಲ್ಲಿರೋಲ್ಲ. ಡಾಕ್ಟ್ರೇ ನಾನು ಬ್ಲಡ್ ತಗೊಳ್ಳಿ ಅಂತಾನೆ. ಡಾಕ್ಟ್ರ್ ಅವನು ಬ್ಲಡ್ ಪರೀಕ್ಷೆ ಮಾಡಿ ನಿಮಗೆ ಕರೆದುಬಿಟ್ಟು ಹೇಳ್ತಾರೆ, ನಿಮ್ಮ ಹಸ್ಬೆಂಡ್ ಬ್ಲಡ್ಡು ಪಾಯ್ಸನ್ ಆಗಿದೆ ಅಂತ. ಯಾಕೆ ಆಯಮ್ಮಗೆ ಶಾಕ್ ಆಗುತ್ತೆ, ಪಾಪ ಆಯಮ್ಗೆ ಗೊತ್ತಿರಲ್ಲ ಈ ನಮ್ಮ ಮಗ ಗಾಂಜಾ ಹೊಡಿತಾನೆ. ಅವನಿಗೆ ಆ ಪ್ರೀತಿಯಿಂದ ಮಗು ಹುಟ್ಟಿಸಿ ಮಗು ಬೆಳೆಸಿ ಆ ಮಗು ಸಾಯೋ ಪರಿಸ್ಥಿತಿಯಲ್ಲಿದ್ದರೆ ಅವನ ರಕ್ತ ಕೊಡೋಕ್ಕೆ ಅವನಿಗೆ ಆಗೋದಿಲ್ಲ. ಯಾಕಾಗಲ್ಲ? ಗಾಂಜಾ. ಅದಕ್ಕೆ ಗಾಂಜಾ ಮುಕ್ತ ಶಿಡ್ಲಘಟ್ಟವನ್ನು ಮಾಡಬೇಕಂದ್ರೆ ಯಾವನು ಗಾಂಜಾ ಆದರೂ ಸೇರಲಿ, ನೀವು ಇಮಿಡಿಯೇಟಾಗಿ ಇನ್ಸ್ಪೆಕ್ಟರ್ಸ್ಗೆ ಸಬ್ ಇನ್ಸ್ಪೆಕ್ಟರ್ಸ್ಗೆ ಮಾಹಿತಿ ಕೊಡಿ, ಸರ್ ಇಂಥ ಏರಿಯಾದಲ್ಲಿ ಗಾಂಜಾ ಮಾಡ್ತಿದ್ದಾರೆ. ನೀವು ಪಕ್ಕದಲ್ಲಿ ಇರಬೇಕಾದ್ರೆ ಏನು ಮಾತಾಡೋಕೆ ಹೋಗ್ಬೇಡಿ, ಸಿಂಗಲ್ ಇದ್ದಾಗ ಮಾತಾಡಿ, ಇಲ್ಲ ಯಾವಾಗಾದರೂ ಸಬ್ ಇನ್ಸ್ಪೆಕ್ಟರ್ಗೆ ಬಂದು ವಿಷಯ ತಿಳಿಸಿ. ಸೊ ಈ ಎಲ್ಲ ವಿಷಯಗಳಲ್ಲಿ